ನನ್ನ ಪ್ರೆಸೆಂಟೇಷನ್ ಸೆರೆಮೊನಿಲಿ ಅದೇನೋ ಗೊತ್ತಿಲ್ಲ ಗುರು, ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ನ ಬಿಡ್ತಾರೆ ಅಂತಂದ್ರು. ಆರೆಂಜ್ ಕ್ಯಾಪೇ ವಿರಾಟ್ ಕೊಹ್ಲಿನ ಬಿಡಲ್ಲ ಅಂತ ಕಾಣ್ತಿದೆ. ರಾಜನ್ ತಲೆ ಮೇಲೆ ಬಂದು ಕುತ್ಕೊಬೇಕು ಅಂತ ಎಗರಿ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತದೆ ಆರೆಂಜ್ ಕ್ಯಾಪ್ನ ಕೊಡ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಕ್ವಶನ್ ಬರುತ್ತೆ. ನಿಮ್ಮ ಟೀಮು ಹೆಂಗಿದೆ ಅಂತ ಅಂದರೆ, ನಿಮ್ಮ ಟೀಮ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ ಅಂತಂದರೆ, ಇಲ್ಲ ನಿಮ್ಮ ಟೀಮ್ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗಲೇ ಹೇಳ್ಬೋದು ಈ ಟಾರ್ಗೆಟ್ನ ಪಕ್ಕ ಚೇಸ್ ಮಾಡ್ತೀರಾ ಅಂತ ನಮಗೆ ಅನಿಸುತ್ತೆ, ಎಲ್ಲರಿಗೂ ಕೂಡ ಅನಿಸುತ್ತೆ. ಬಾಡಿ ಲ್ಯಾಂಗ್ವೇಜೇ ಆ ಥರ ಇದೆ ನಿಮ್ಮ ಟೀಮ್ ಮೆಂಬರ್ಸ್ಗಳದ್ದು. ಒಂಥರ ಎದೆ ಉಬ್ಬಿಸ್ಕೊಂಬತ್ತೀರ ಎಲ್ಲರೂ ಕೂಡ. ಆ್ಯಂಡ್ ಹಂಗೆ ಗದೆ ಎತ್ಕೊಂಬಂದು ಹೊಡೆದು ಚಚ್ಚಿ ಕೆಡವ್ಬಿಟ್ಟು ಹೋಗ್ತೀರಾ. ಈ ಒಂದು ಬಾಡಿ ಲ್ಯಾಂಗ್ವೇಜ್ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಬರೀ ವಿರಾಟ್ ಕೊಹ್ಲಿಗೆ ಮಾತ್ರ ಅಂತಲ್ಲ, ಅದಂಗೆ ಎಲ್ಲರಿಗೂ ರಬಾಫ್ ಆಗೋಗ್ಬಿಟ್ಟಿದ್ದಂತೆ. ಆ ಒಂದು ಕಾನ್ಫಿಡೆನ್ಸಲ್ಲೇ ಬರ್ತಾರಂತೆ ಎಲ್ಲರೂ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಪ್ರೆಸೆಂಟೇಷನ್ ಸೆರೆಮನಿಲಿ ಬಂದಂಥ ಕ್ವಶನ್ ಇದು. ಸೊ ಇದಕ್ಕೆ ಅವ್ರು ಹೇಳಿದರೆ, ನಮಗೆ ಬಾಡಿ ಲ್ಯಾಂಗ್ವೇಜ್ ಎಲ್ಲಿಂದ ಬರುತ್ತೆ? ಒಂದು ಟೀಮು ಸಖತ್ತಾಗಿತ್ತು ಅಂದರೆ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ. ಅವ್ರದ್ದು ಬಿಲೀಫ್ ಇತ್ತು ಅಂತಂದರೆ ಸೈಕಾಗಿದೆ ಗುರು ಟೀಮು ನಮ್ಮದು, ಏನೇ ಆದರೂ ಕೂಡ ಜಯಿಸ್ಕೊಂಬತ್ತೀವಿ ನಾವು ಅನ್ನೋ ಥರ ನಮಗೆ ಒಂದು ಕಾನ್ಫಿಡೆನ್ಸ್ ಯಾವಾಗ ಬಿಲ್ಡಪ್ ಆಗುತ್ತೆ ಅಂದರೆ ಟೀಮ್ ಚೆನ್ನಾಗಿದ್ದಾಗ, ಬಿಲೀಫ್ ಇದ್ದಾಗ ಟೀಮ್ ಮೇಲೆ. ಸೊ ಆ ಥರ ಬಿಲೀಫು ನಮ್ಮ ಟೀಮ್ ಮೇಲೆ ನಮಗೆ ಪ್ರತಿಯೊಬ್ಬ ಪ್ಲೇಯರ್ ಮೇಲೂ ಕೂಡ ಇದೆ. ಸೊ 12 ಆಡ್ತಿರೋಂಥ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಮ್ಯಾಚ್ ವಿನ್ನರು, ಗೇಮ್ ಚೇಂಜರ್ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿ ಲ್ಯಾಂಗ್ವೇಜು ಆ ಒಂದು ಎದೆ ಉಬ್ಬಿಸ್ಕೊಂಡು ಹೋಗೋದಾಗಿರ್ಬೋದು. ಸೊ ಆ ಥರ ಇದೆ. ಈ ಸೀಸನ್ ಇತ್ತು ಆ್ಯಂಡ್ ಲಾಸ್ಟ್ ಸೀಸನು ಇದೆ, ಈ ಮುಂದಿನ ಸೀಸನ್ ಕೂಡ ಇದ್ದೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ದೇವದತ್ ಪಡಿಕ್ಕಲ್ ಅವರ ಪರ್ಫಾರ್ಮೆನ್ಸ್ನ ಸಿಕ್ಕಾಪಟ್ಟೆ ಒಂಥರ ಹೊಗಳಿದ್ದಾರೆ. ಅವರಿಂದ ನನಗೆ ಒಂಥರ ರಬಾಫ್ ಆಗೋಗ್ಬಿಡ್ತು. ಅಲ್ಲಿಂದ ನಾನು ಕೂಡ ಸ್ವಲ್ಪ ಐಸೋಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರು 50 ಆದ ನಂತರ ಅಂತ ಅವ್ರು ಹೇಳಿದ್ದಾರೆ. ಯಾಕೆಂತಂದರೆ ಫಸ್ಟ್ ಆಫಲ್ಲಿ ಇವರೇ ಆ್ಯಕ್ಚುಲಿ ಹೆವಿಯಾಗಿ ಇಟ್ಟಿದ್ದು. ಹೌದು, ವಿರಾಟ್ ಕೊಹ್ಲಿ ಸ್ಟಾರ್ಟ್ ಮಾಡಿದ್ದು, ಬಟ್ ಇವ್ರು ಬಂದ್ಬಿಟ್ಟು ಪಟ್ಟನಂಗೆ 50ನ ಮುಗಿಸ್ಕೊಂಡ್ಬಿಟ್ಟು 20 ಬಾಲಿಗೆ ಬಂದು 50 ಬಂದ್ಬಿಡ್ತು. ಸೊ ಅದು ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಕೂಡ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಆ್ಯಂಕರ್ ರೋಲ್ ಮಾಡೋಂಗಿಲ್ಲ ಅವರು, ನಾನು ಕೂಡ ರುಬ್ಲೇಬೇಕು ಅಂತ ಅವರು ಕೂಡ ಬಂದು ರಬಾಫ್ ಆಗಿಬಿಟ್ಟು ನಾನು ಕೂಡ ಎಕ್ಸಿರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ನನ್ನ ಮ್ಯಾಚಲ್ಲಿ ಜೇಕೋಬ್ ಬೆಥೆಲ್ಗೆ ಅವಕಾಶ ಮಾಡ್ಕೊಂಡು ಕೊಟ್ಬಿಟ್ರಲ್ಲ, ಸ್ಯಾಮ್ ಬೆಲ್ಲಿಂಗ್ಸ್ ಅವರು ಒಂದು ಪೋಸ್ಟ್ನ ಹಾಕೊಂಡ್ಬಿಟ್ಟಿದ್ದಾರೆ. ಅಲಿಸ್ಟಕ್ಕೂ ಕ್ವಶನ್ನ ರೈಸ್ ಮಾಡಿದ್ದಕ್ಕೆ ಇಲ್ಲಿ RCB ಅವರು ಒಂದು ರೇಂಜಿಗೆ ಅವಕಾಶ ಮಾಡ್ಕೊಂಡು ಕೊಟ್ಟಿರೋ ಥರ ಕಾಣಿಸ್ತೈತೆ. ನಿನಗೆಲ್ಲ ಆಡ್ಸೋದಿಲ್ಲ ಅವರು, ಕರ್ಕೊಂಬಂದು ಕೂರಿಸ್ಕೊಂಡ್ಬಿಟ್ಟವ್ರು ನಿನಗಿರೋಂಥ ಕ್ಯಾಲಿಬರ್ಗೆ ಬಂದ್ಬಿಟ್ಟು ಅಟ್ಲೀಸ್ಟ್ ಇಲ್ಲಿ ಬ್ಯಾಟಿಂಗ್ ಯಾರೋ ಕಾಂಟ್ರಿಬ್ಯೂಟ್ ಮಾಡಿಲ್ಲಿ, ಈ ಶೇರ್ಗೆ ಬಂದ್ಬಿಟ್ಟು ಆಡು ಅದು ಇದು ಅಂತೆಲ್ಲ ಕುಕ್ ಅವ್ರು ಹೇಳಿದರು. ಸೊ ಇದಕ್ಕೆ ಪಿಟರ್ಸನ್ ಅಂತೂ ರೊಚ್ಕೆದ್ಬಿಟ್ಟಿದ್ರು. IPL ವ್ಯಾಲ್ಯೂ ಗೊತ್ತಾ ನಿನಗೆ, IPL ಬಂದು ಆಡಿದ್ರೆ ತಾನೇ ಗೊತ್ತಾಗುತ್ತೆ ನಿನಗೆ ಅಂತೆಲ್ಲ ಕುಕ್ ಅವ್ರಿಗೆ ಹೇಳ್ಬಿಟ್ಟಿದ್ರು. ಸೊ ಇದಕ್ಕೆ ಜೇಕೋಬ್ ಬೆಥೆಲ್ ಕೂಡ ಚೆನ್ನಾಗೇ ಹೇಳಿದರು, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಕ್ಷಣನೂ ಕೂಡ ಇಲ್ಲಿ ಕಲಿತಾ ಇದ್ದೀನಿ. ನಾನು 2-3 ಓವರ್ ಬ್ಯಾಟಿಂಗ್ ಆಡ್ತಿದ್ದೀನಿ, ಆಗಲೂ ಸಿಕ್ಕಾಪಟ್ಟೆ ಕಲಿತಾ ಇದ್ದೀನಿ. ನಾನು ಆಡ್ತಾ ಇಲ್ಲ ಅಂದ್ರೂ ಕೂಡ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ RCB ಅವರು ಆಪರ್ಚುನಿಟಿ ಮಾಡ್ಕೊಂಡು ಕೊಟ್ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಬೆಲ್ಲಿಂಗ್ಸ್ ಅವ್ರಿಗೆ ಅನಿಸ್ಬಿಟ್ಟಿದೆ. ಈ ಒಂದು ವೀಕಿಂದ ಏನೇನು ಆಗ್ತಿದೆ ಜೇಕೋಬ್ ಬೆಥೆಲ್ ಅವರು ರಿಲೇಟೆಡು, ಬಾಗೋರು ಅಂತ ಕರೆಯೋದವರು, ಇವ್ರು ನಾನು ಬರಲ್ಲ ಅಂತ ಹೇಳೋದು, ಇದೆಲ್ಲ ನೋಡ್ಬಿಟ್ಟು RCBನೇ ಅವಕಾಶ ಮಾಡ್ಕೊಂಡು ಕೊಟ್ಬಿಟ್ಟಿದೆ ಅಂತ ಇಲ್ಲಿ ಬೆಲ್ಲಿಂಗ್ಸ್ ಅವ್ರಿಗೆ ಅನಿಸಿದೆ ಅನ್ನೋ ಥರ ಕಾಣಿಸೋದು. ಅದಕ್ಕೋಸ್ಕರ ಆ ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಫಿಲ್ ಸಾಲ್ಟ್ಗೆ ಇಂಜುರಿ ಆಗಿದೆ, ಲೈಟಾಗಿ ನಿಗಲ್ ಆಗಿದೆ. ಸೊ ಅದರಿಂದನೇ ಅವಕಾಶ ಸಿಕ್ಕಿಲ್ಲ. ನೆಕ್ಸ್ಟ್ ಮ್ಯಾಚ್ ವಾಪಸ್ಸು ಬರುವಂಥ ಚಾನ್ಸ್ ಇದೆ ಫಿಲ್ ಸಾಲ್ಟ್ ಅವ್ರನ್ನ, ಅಥವಾ ನೆಕ್ಸ್ಟ್ ಮ್ಯಾಚ್ ಕ್ಲೋಸೇ ಇರೋದ್ರಿಂದ ಇನ್ ಕೇಸ್ ಒಂದು ಅವಕಾಶ ಸಿಕ್ತು ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೊಬೇಕಾಗುತ್ತೆ. ಜೇಕೋಬ್ ಬೆಥೆಲ್ ಪದೇ ಅವಕಾಶಗಳು ಸಿಗೋದಿಲ್ಲ, ಸಿಕ್ಕಂಥ ಆಪರ್ಚುನಿಟಿನೇ ಗ್ರ್ಯಾಬ್ ಮಾಡ್ಕೊಬೇಕಾಗುತ್ತೆ. ಫಿಲ್ ಸಾಲ್ಟ್ಗೆ ಆಗಿರೋದು ಲೈಟಾಗಿ ನಿಗಲ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಮ್ಯಾಚ್ ರಿಕವರ್ ಆಗ್ತಾರೆ ಅಂತಲೂ ಕೂಡ ಅಂದ್ಕೊಳ್ಳಿ, ಅಥವಾ ಅದ್ರ ನೆಕ್ಸ್ಟ್ ಮ್ಯಾಚ್ ರಿಕವರ್ ಆಗ್ಬಿಟ್ಟು ಬರ್ತಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಇನ್ನೂ ಒಂದು RCBಗೆ ಕನ್ಸರ್ನ್ ಆಗಿರೋದೇನು ಅಂತಂದರೆ, ಅದೇ ರಸಿಕ್ ಸಲಾಮ್ದಾರ್ ಅವರು 2 ಮ್ಯಾಚು ಕಾಲನ್ನ ಹಿಡ್ಕೊಂಡು ಬಿದ್ದೋಗಿದ್ದು, ಕಾಲ್ಫ್ ಮಸಲ್ಲ ಸ್ಟ್ರೈನ್ ಆಗೋಗ್ಬಿಟ್ಟಿದೆ ನನಗೆ, ಹಿಂಗಾಗ್ಬಿಟ್ಟಿದೆ ಅಂತ ಕಾಲು ಹಿಡ್ಕೊಂಡ್ಬಿದ್ದು. ಹೌದು, ಅವ್ರೇನು ನಾಟಕ ಏನು ಮಾಡ್ತಿಲ್ಲ, ನಿಜವಾಗ್ಲೂ ಅವ್ರಿಗೆ ಪೈನ್ ಆಗಿರೋದ್ರಿಂದನೇ ಅವ್ರಿಗೆ ಬಿದ್ದಿರೋ ಅಂಥದ್ದು. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು ಇದೇ ಥರ ಆ ಒಂದು ಹ್ಯೂಮಿಡ್ ಕಂಡೀಷನ್ಸ್ ಇದ್ದಂಥ ಟೈಮಲ್ಲಿ ಕಾಲು ಹಿಡ್ಕೊಂಡು ಬೀಳ್ತಾರೆ, ಲೆಫ್ಟ್ ಲೆಗೋ ರೈಟ್ ಲೆಗೋ ಹಿಡ್ಕೊಂಡು ಬೀಳ್ತಾರೆ. ಒಟ್ಟಲ್ಲಿ ಇಂಟರ್ಚೇಂಜು, ಅವತ್ತು ಲೆಫ್ಟ್ ಹ್ಯಾಂಡರ್ ಆಗಿದೆ, ಇವತ್ತು ರೈಟ್ ಲೆಗ್ ಹಿಡ್ಕೊಂಡು ಬಿದ್ದಿದ್ದಾರೆ. ಸೊ ಸಿಕ್ಕಾಪಟ್ಟೆ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ ನಮ್ಮ RCB. ಯಾಕಂದರೆ ನೋಡಿ, RCB ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ಬಿಟ್ಟು ಕ್ಯಾಪ್ಟನ್ ರಜತ್ ಪತಿದಾರು ರೊಮ್ಯಾರಿಯೋ ಶೆಫರ್ಡ್ ಕೈಲೇ ಹಿಂದೆ ಒಂದು ಓವರ್ ಹಾಕಿಸ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಲಾಸ್ಟ್ ಓವರ್ ಹಾಕ್ಬೇಕಾದ್ರೆ ಬರ್ತದೆ ಅಂತ ಒಂದು ಪ್ಲ್ಯಾನ್ ಇತ್ತು ಅಂತ ಕಾಣಿಸ್ತು, ಅದಕ್ಕೋಸ್ಕರ ಹಿಂದೆ ಒಂದು ಓವರ್ ಹಾಕಿಸ್ಕೊಂಡ್ಬಿಟ್ಟಿದ್ರು. ಸೊ ಲಾಸ್ಟ್ ಓವರ್ ಹೆಂಗಿದ್ರು ಕೂಡ ಹೊಡ್ಸ್ಕೊಂಡೇ ಆಗಿದೆ ನಾವು. ಸೊ ಲಾಸ್ಟ್ ಓವರ್ ಅನ್ನೋದು ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿದೆ ನಮ್ಮ RCBಗೆ. 20th ಓವರ್ ಅದು ರೊಮ್ಯಾರಿಯೋ ಶೆಫರ್ಡ್ ಹಾಕೋದು ಅಷ್ಟೇ, ಕೃಣಾಲ್ ಪಾಂಡೆ ಹಾಕಿದ್ರು ಅಷ್ಟೇ, ಹೊಡ್ಸ್ಕೊತಾ ಇದ್ದೀವಿ ನಾವು. ಆಲ್ಮೋಸ್ಟ್ 3-4 ಮ್ಯಾಚ್ ಸರಿಯಾಗಿ ಹೊಡ್ಸ್ಕೊಂಡಿದ್ದೀವಿ 20th ಓವರು. ಸೊ ಅದು ಬಿಡ್ತು ಅಂದರೆ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು, ಬಟ್ 20ನೇ ಓವರ್ ಚೆನ್ನಾಗಿ ಹೊಡ್ಸ್ಕೊತಾ ಇದ್ದಾರೆ. ರಸಿಕ್ ಸಲಾಮ್ದಾರು ಬೌಲಿಂಗ್ ಮಾಡೋದನ್ನ ಕೈ ಕೊಡ್ತಾ ಇದ್ದಾರೆ. ಸೊ 2 ಮ್ಯಾಚ್ ಹಂಗೇನೆ ಕೈ ಕೊಟ್ಟಿದ್ದಾರೆ. ಸೊ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ ನಮ್ಮ RCBಗೆ. ಇದು ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಲಾಸ್ಟ್ ಓವರ್ ಏನಾದರೂ ಇನ್ ಕೇಸ್ ಏನಾದರೂ ಒಂದು 18 ರನ್ ಇದ್ದಾಗ ನಾವೇನು ಡಿಫೆಂಡ್ ಮಾಡ್ತೀವಿ ಅಂತ ಅಂದಾಗ, ಅವಾಗ ಕೃಣಾಲ್ ಪಾಂಡೆ ಅವರಿಗೆ ಬೌಲಿಂಗ್ ಕೊಟ್ಟು ಏನಾದ್ರು ಹೊಡ್ಸ್ಕೊಂಡಿತ್ತು ಅಂತಂದ್ರೆ ಈ ಥರ ಸಿಚುವೇಶನ್ ಆಗಿಬಿಟ್ಟು ಅವಾಗ ಖಂಡಿತ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಟ್ಟಿರೋದು. ಬಟ್ ಇವಾಗಲೂ ಕೂಡ ಸೀರಿಯಸ್ ಥಿಂಗ್ ಟು ವರಿನೇ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಏನಲ್ಲೇನು ಗ್ಯಾಪ್ ಇತ್ತು ಗುರು, 5-6 ದಿನ ಗ್ಯಾಪ್ ಇತ್ತು. ಅದೇನೋ ಪ್ರಾಬ್ಲಮ್ಮು ಬರೀ ಡಿಹೈಡ್ರೇಷನಿಂದನೇ ಆಗ್ತಾ ಇದೆಯಾ ಅಥವಾ ಬೇರೆ ಇಶ್ಯೂಯಿಂದ ಏನಾದರೂ ಆಗ್ತಿದೆಯಾ? ಸೊ ಕಾದು ನೋಡಬೇಕು. ಯಾಕಂದರೆ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. ಯಾಕಂದರೆ 2 ಮ್ಯಾಚ್ ಈ ಥರ ಆಗಿರೋದು. ಏನೋ 1 ಮ್ಯಾಚ್ ಆಗಿತ್ತು ಅಂತಂದರೆ, ಅದು ಏನಾದ್ರು ಗ್ಯಾಪ್ ಇಲ್ಲ ಮ್ಯಾಚ್ಗಳ ಮಧ್ಯ ಅಂತಂದರೆ ವರ್ಕೌಟ್ ಜಾಸ್ತಿ ಆಗೋಗ್ಬಿಟ್ಟೈತೆ ಅಂತಂದರೆ ಏನಾದ್ರು ಹೇಳ್ಬೋದು.
ಇಲ್ಲಿ ಅಂಥ ಮಟ್ಟಿಗೆ ಹ್ಯೂಮಿಡಿಟಿನೂ ಕೂಡ ಮುಂಬೈಲಿರೋ ಥರ ಚೆನ್ನೈಲಿರೋ ಥರ ಆ ರೇಂಜಿಗೆ ಹ್ಯೂಮಿಡಿಟಿ ಕೂಡ ಇಲ್ಲ. 4 ಓವರ್ ಬೌಲಿಂಗ್ ಹಾಕೋಕ್ಕೆ ಏನು ಇಷ್ಟೊಂದು ಕಷ್ಟಪಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ನೋಡೋಣ RCB ಏನು ತೊಗೊಂಬರ್ತಾರೆ ವಿಚಾರನ ರಸಿಕ್ ಸಲಾಮ್ ದಾರ್ ಅವರ ಬಗ್ಗೆ ಅಂತ, ಅವರ ಇಂಜುರಿ ಬಗ್ಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.